ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಿಗ್ಗೆ ಬೇಗ ಎದ್ದುಬಿಟ್ಟೆ. 6 ಗಂಟೆಗೆ ಎಚ್ಚರ ಆಗೋಯ್ತು. ಅದು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ಕೊಂಡೆ, ನಿದ್ದೆನೇ ಬರಲಿಲ್ಲ. ಹಂಗಾಗಿ ನೀರು ಕುಡಿಯೋಣ ಅಂತ ಬಂದೆ. ನಿನ್ನೆಯಿಂದ ಲೈಟಾಗಿ ಸ್ವಲ್ಪ ಗಂಟ್ಲು ಕೆಮ್ಮಿತ್ತು. ನನ್ನ ಹೆಂಡತಿ ಯಾಕೆ ತಣ್ಣೀರು ಕುಡಿತೀರ ಅಂದ್ಬಿಟ್ಟು ಬಿಸಿನೀರು ಕಾಯಿಸ್ಕೊಟ್ಲು, ಕುಡಿತಾಯಿದ್ದೀನಿ. ಫ್ರೆಂಡ್ಸ್, ಈಗೊಂದು 4-5 ತಿಂಗಳಿಂದ 80 kg ಬಂದ್ಬಿಟ್ಟಿದ್ದೆ. ಆಮೇಲೆ ಕೂತ್ಕೊಳ್ಳೋಕೆ ಹೋಯ್ತಿರಲಿಲ್ಲ, ಎದ್ದೇಳಕ್ಕೆ ಹೋಯ್ತಿರಲಿಲ್ಲ, ಈ ಥರ ಆಗ್ಬಿಟ್ಟಿತ್ತು. ಬಟ್ ವಾಕಿಂಗ್ ಮಾತ್ರ ಮಾಡ್ತಾಯಿದ್ದೆ. ಬೆಳಿಗ್ಗೆ ಸಂಜೆ ವಾಕಿಂಗ್ ಮಾಡ್ತಾಯಿದ್ರು, ಸಣ್ಣನೇ ಆಯ್ತಿರಲಿಲ್ಲ. ಆಮೇಲೆ ಏನಪ್ಪ ಮಾಡೋದು ಅಂದ್ಕೊಂಡು ಬೆಳಗ್ಗೆ ರಾತ್ರಿ ಊಟ ಮಾಡಿದೆ. ಮಧ್ಯಾಹ್ನ ಒಂದು ಟೈಮ್ ಮಾತ್ರ ಸ್ಕಿಪ್ ಮಾಡಿದೆ ಊಟ. 3 ತಿಂಗಳು ಇಲ್ಲಿವರೆಗೂ ಪ್ರೆಸೆಂಟ್ವರೆಗೂ ಮಾಡಿದೆ. 80 ಈಗ 63 kg ಬಂದಿದ್ದೀನಿ. ಊಟ ಮೋಸ್ಟ್ಲಿ ಮಧ್ಯಾಹ್ನ ಒಂದು ಟೈಮ್ ಊಟ ಸ್ಕಿಪ್ ಮಾಡಿದ್ದಕ್ಕೆ ಆಗಿದ್ದೀನಿ ಅಂತಲೇ ಅಂದ್ಕೊಂಡಿದ್ದೀನಿ. 80ರಿಂದ 63 kgಗೆ ಇಲ್ಲಿ ಒಂದು 3 ತಿಂಗಳು 4 ತಿಂಗಳು ಟೈಮ್ ತಗೋತು. ಅವಾಗೆಲ್ಲ ಪ್ಯಾಂಟ್ ಆಗಲಿ ಶರ್ಟ್ ಆಗಲಿ ಎಲ್ಲ ಫುಲ್ ಟೈಟ್ ಆಗಿಬಿಡ್ತಾಯಿತ್ತು. ಈಗ ಪರವಾಗಿಲ್ಲ, ಎಲ್ಲ ಫ್ರೀ ಐತೆ. ಇದೂ ಅಷ್ಟೇ, ಈಗ ಹಾಕಿರೋ ಶರ್ಟೂ ಒಂದು ಸ್ವಲ್ಪ ಟೈಟ್ ಆಗೋದಿಲ್ಲ. ಈಗ ಪರವಾಗಿಲ್ಲ, ಒಂಚೂರು ಸಣ್ಣ ಆಗಿದ್ದೀನಿ. ಸದ್ಯ ಒಂದು ಟೈಮ್ ಸ್ಕಿಪ್ ಮಾಡಿದ್ದಕ್ಕೆ ಎಷ್ಟೋ 80 kgಯಿಂದ 63 kg ಅಂದರೆ 17 kg ರೆಡ್ಯೂಸ್ ಆಯಿತು. ಬಟ್ ವಾಕಿಂಗು ಮಾಡ್ತಾಯಿರ್ತೀನಿ. ಬೆಳಿಗ್ಗೆ ಸಂಜೆ ವಾಕಿಂಗ್ ಮಾಡಲೇಬೇಕಲ್ಲ, ಮಾಡ್ತಾಯಿರ್ತೀನಿ. ಹೆಂಡ್ತಿನೂ ಈಗ ಡ್ಯೂಟಿಗೆ ಹೋಗ್ಬೇಕಲ್ಲ, ಅದಕ್ಕೆಲ್ಲ ಅಡುಗೆ ಮಾಡ್ತಾಯಿದ್ದಾಳೆ. ಏನೇ ತಿಂಡಿ ಇವತ್ತು ಕರ್ಗೆ? ಏನು ತಿಂಡಿ? ಇವತ್ತು ಟೊಮೊಟೊ ಬಾತ್ ಸ್ಪೆಷಲ್ಲು. ಟೊಮೊಟೊ ಬಾತ್ ಮಾಡ್ತಾಯಿದ್ದಾಳೆ. ನಾನು ಅವಳು ಮಾಡೋಷ್ಟರಲ್ಲಿ ಹೋಗಿ ವಾಕಿಂಗ್ ಮುಗಿಸ್ಕೊಂಡು ಬಂತು ಬಿಸಿ ಟೊಮೊಟೊ ಬಾತ್ ತಿನ್ಬಿಡ್ಬೇಕು. ನಿನ್ನ ಗಂಟ್ಲು ಕೆರ್ತದ ಏನು ಮಾಡಿದೆ ಕರ್ಗೆ? ನಿನ್ನ ಗಂಟ್ಲು ಕೆರ್ತಾ ಇತ್ತಲ್ಲ, ಏನು ಮಾಡಿದೆ? ಶುಂಠಿ ಚೆನ್ನಾಗಿ ಬಿಸಿನೀರಲ್ಲಿ ಕುದಿಸ್ಬಿಟ್ಟು ಕುಡಿದೆ. ಕಮ್ಮಿ ಆಯ್ತಾ? ಅದು ಹಾಸ್ಪಿಟ್ಲಲ್ಲಿ ಚೆನ್ನಾಗಿ ತಿಂದ್ರೆ ಆಗ್ತಿರಲಿಲ್ಲ ನೀರು. ಈ ಕಡೆ ಬೇರೆ ಡ್ಯೂಟಿ ಇರ್ತಲ್ಲ, ಎಸೆನ್ಸಿಯಲ್ಲಿ. ಅದಕ್ಕೆ ಏನೋ ಗೊತ್ತಾಗಲಿಲ್ಲ, ನೀರು ಕುಡಿದ್ಬಿಟ್ಟು ಆಗುತ್ತಿತ್ತು. ಅದಕ್ಕೆ ಶುಂಠಿ ನೀರನ್ನ ಕೊತ್ತ ಅಂತ ಕುದಿಸ್ಬಿಟ್ಟು ಕುಡ್ದ್ಯಾ? 3 days ಕುಡಿದ್ರೆ ಕಡಿಮೆ ಆಯಿತು. ಅದಕ್ಕೆ ನೀ ಅಲ್ಲಿ ಹೇಳಿದ್ದು ಕೇಳಿಸ್ಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ ಡೈರೆಕ್ಟಿಗೆ. ಇದೇನು ರೈಸಾ? ಬಟಾಣಿ ಉಣ್ಣಿ ಹಾಕಿದ್ಯಾ? ಸರಿ ಆಯಿತು, ಬರಲಾ? ಮುಂದೆ ವಾಕಿಂಗ್ ಮುಗಿಸ್ಕೊಂಡು ನನ್ನ ಮಗಳು ನನ್ನ ಹೆಂಡತಿ ಮನೆ ತೊಳಿತಾ ಇದ್ಲು. ಮನೆ ಅಂದರೆ ಮನೆ ಹೊರಗಡೆ ತೊಳಿತಾ ಇದ್ಲು. ಅದಕ್ಕೆ ಇವಳು ಅಲ್ಲೇ ನಿಂತಿದ್ಲು. ನಾನು ಬಂದಲ್ಲ, ಅದಕ್ಕೆ ಒಳಗಡೆ ಬಂದ್ಲು. ಅಯ್ಯಮ್ಮ, ಗುಡ್ ಮಾರ್ನಿಂಗ್. ಏನು ಮಾಡ್ತಿದ್ದೀರಾ? ಏನೋ ನಾವು ಹೋದಾಗ ಮಲಗಿದ್ರೆ ಯಾಕೆ ಕನಸಲ್ಲಿ ನಗ್ತಾ ಇದ್ರಲ್ಲ? ಏನು ಕನಸು ಬಿದ್ದಿತ್ತಾ? ನಾನು ನೋಡಿದೆ ನಗ್ತಾ ಇದ್ದೆ, ನೀನು ಅಂತ ಇದ್ದೆ. ಇದು ಯಾಕವ ಅಂದೆ, ನೀನು ಸುಮ್ಮನೆ ನಗ್ತಾನಿದ್ದೆ. ಮನ್ಗೋಳೆ ಅಂದ್ಬಿಟ್ಟು ಬಂದೆ. ನೋಡಿ ಇವಳು ಈ ಥರ ಕನಸಲ್ಲೇ ನಗ್ತಾಳೆ. ಸರಿ, ಅಲ್ಲಚ್ಕೋ. ಹೌದಾ? ಏನು ಕಾಮಿಡಿ ಬಿದ್ದಿತ್ತು? ಏನು ಕಾಮಿಡಿ ಬಿದ್ದಿತ್ತು ಹೇಳು? ಹೇಳು, ಏನು ಬಿದ್ದಿತ್ತು? ಎಲ್ಲರಿಗೂ ಹೇಳು. ಅಂದ್ಬಿಟ್ಟು ಮಲ್ಕೊಂಡೆ. ಯಾಕೆ ಹೇಳೋಕ್ಕೆ ನಾಚ್ಕೊತಾ ಇದ್ದಾಳೆ. ನಾನು ಈಗ ವಾಕಿಂಗ್ ಮುಗಿಸ್ಕೊಂಡು ಬಂದೆ. ತಿಂಡಿ ತಿಂದ್ಬಿಟ್ಟು ರೆಡಿ ಆಗಬೇಕು. ಇವಳು ಸ್ಕೂಲ್ಗೆ ಹೋಗ್ಬೇಕು, ನಮ್ಮ ಲತನು ಡ್ಯೂಟಿಗೆ ಹೋಗ್ಬೇಕು, ನಾನು ಡ್ಯೂಟಿಗೆ ಹೋಗ್ಬೇಕು. ಇವರೆಲ್ಲರನ್ನೂ ಡಂಪ್ ಮಾಡಿ ನಾವು ಡ್ಯೂಟಿಗೆ ಹೋಗ್ಬೇಕಲ್ಲ, ರೆಡಿ ಆಗಬೇಕು.
ಈಗ ಡ್ಯೂಟಿ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀನಿ. ಸೊ ಫ್ರೆಂಡ್ಸ್, ಈಗ ಡ್ಯೂಟಿ ಮುಗಿಸ್ಕೊಂಡು ಬೆಳಿಗ್ಗೆಯಿಂದ ಸಾಕಾಯಿತು. ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಬಂದು ವೋಟ್ರ್ ಐ ಡಿದು ಅಪ್ಡೇಟ್ ಮಾಡಬೇಕಂತೆ. ಎಲ್ಲ ಅಂಗನವಾಡಿಗಳಲ್ಲಿ ಅವರವರೇ ಮನೆ ಹತ್ರ ಬಂದು ಮಾಡ್ತಾರೆ. ಬಟ್ ನಾವು ಯಾರೂ ಇರಲಿಲ್ವಲ್ಲ, ಹಾಗಾಗಿ ನಾನೇ ಹೋಗಿದ್ದೆ ಡೈರೆಕ್ಟಾಗಿ ಡ್ಯೂಟಿ ಮುಗಿಸ್ಕೊಂಡು. ಹೋಗಿ ಅಲ್ಲಿ ಒಂದು ಬುಕ್ಕೆ ಕೊಟ್ಬಿಟ್ರು ಹುಡ್ಕಕ್ಕೆ ಅಂದ್ಬಿಟ್ಟು. ಬಗ್ಗಿ ನೋಡಿ 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 ಕತ್ನವೇ ಬಂದ್ಬಿಡ್ತು ನನಗೆ. ಆದರೂ ಅಲ್ಲಿ ಸಿಗಲಿಲ್ಲ. ಆಮೇಲಿಂದ ನಂದು ವೋಟ್ರ್ ಐ ಡಿ ಇಸ್ಕೊಂಡು ಅಲ್ಲಿ ಚೆಕ್ ಮಾಡಿದಾಗ ಅಲ್ಲಳ್ಳಿಲಿದೆ, ಅಲ್ಲೋಗಿ ಅಂತಂದರು. ಇನ್ನೇನು ಟೈಮ್ ಆಯ್ತಲ್ಲ, 6 ಗಂಟೆ ಮೇಲೆ ಸಿಕ್ಕಲ್ಲ, ಬೆಳಿಗ್ಗೆ ಹೋಗ್ಬಿಡಿ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಬರ್ತಾ ಹಾಲು ತೊಗೊಂಡು ಇವಾಗ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು. ಆ್ಯಕ್ಚುಲಿ ನಂದು ಎಷ್ಟು ವರ್ಷ ಹೊಸಳಲ್ಲೇ ಆಗ್ತಾಯಿದ್ದಿದ್ದು ಓಟು. ಈಗ ಲಾಸ್ಟ್ ಟೈಮ್ ಮಾತ್ರ ತವ್ರಿಗೆಲ್ಲ ಚೇಂಜ್ ಮಾಡಿಸ್ಕೊಂಡ ಮೇಲೆ ಫಸ್ಟ್ ಟೈಮ್ ಹಾಕಿದ್ದು ತವ್ರಿಗಿರಲಿ. ಅದಾದಮೇಲೆ ಎಲ್ಲೇ ಬಂದಿರುತ್ತೆ ಅಂದ್ಕೊಂಡು ಹೋಗಿದ್ದೆ. ಬಟ್ ಅಲ್ಲಿ ಬಂದಿಲ್ವಂತೆ, ಹಾಲಹಳ್ಳಿಗೆ ಹೋಗಿ ಅಂತಂದರು. ಹಾಲಹಳ್ಳಿಗೆ ಹೋಗ್ಬೇಕು. ಮೋಸ್ಟ್ಲಿ ನಾಳೆ ಮಿಸ್ ಆದರೆ ಸೋಮವಾರ ಹೋಗ್ತೀನಿ. 29ನೇ ತಾರೀಕು ಲಾಸ್ಟ್ ಡೇಟ್ ಅಂತೆ, ಅಷ್ಟರೊಳಗೆ ಮಾಡಿಸ್ಬೇಕಂತೆ. ಯಾರಿಗಾರು ಗೊತ್ತಿಲ್ಲ ಅಂತಂದರೆ ಅವ್ರಿಗೆಲ್ಲ ಶೇರ್ ಮಾಡಿ ಹೇಳಿ, ಅವ್ರಿಗೂ ಅಪ್ಡೇಟ್ ಮಾಡಿಸ್ಬೇಕಂತ. ಇಲ್ಲಾಂದರೆ ವೋಟ್ರ್ ಐ ಡಿ ಎಲ್ಲ ಡಿಲೀಟ್ ಆಗಿಬಿಡ್ತವೆ. ಮತ್ತು ಬೆಳಗ್ಗೆ ವೆಯ್ಟ್ ಲಾಸ್ ಬಗ್ಗೆ ಮಾತಾಡ್ತಿದ್ವಿ. ಏನಂದರೆ ಮಾಮೂಲಿ ನಾನು 80 kgಯಿಂದ 63 kg ಹೇಗಾದೆ ಅಂತಲ್ವಾ. ನಾನು ಬೆಳಿಗ್ಗೆ ರಾತ್ರಿ ಚೆನ್ನಾಗಿ ತಿನ್ಬಿಡ್ತಾಯಿದ್ದೆ. ಮಧ್ಯಾಹ್ನ ಒಂದು ಟೈಮ್ ಮಾತ್ರ. ಬೆಳಿಗ್ಗೆ ಎಷ್ಟು ತಿಂತಾಯಿದ್ದೆ ಅಂದರೆ ಮಧ್ಯಾಹ್ನಕ್ಕೂ ಆಗಷ್ಟು ಒಂದೇ ಸಲ ತಿನ್ಬಿಡ್ತಾಯಿದ್ದೆ. ಹಾಗಾಗಿ ನನಗೆ ಮಧ್ಯಾಹ್ನ ಟೈಮು ಹೊಟ್ಟೆ ಹಸಿವಾಗ್ತಿರ್ಲಿಲ್ಲ. ಸೊ ನೀವು ಯಾರಾದರೂ ಈ ಥರ ಟ್ರೈ ಮಾಡೋಕ್ಕೆ ಹೋದರೆ, ಅಕಸ್ಮಾತ್ ಈ ಥರ ಟ್ರೈ ಮಾಡೋಕ್ಕೆ ಹೋದರೆ ಮಧ್ಯಾಹ್ನ ಟೈಮ್ ಸ್ಕಿಪ್ ಮಾಡ್ತೀನಿ ಅಂದರೆ ಬೆಳಗ್ಗೆ ಜಾಸ್ತಿ ತಿನ್ನಿ, ರಾತ್ರಿನೂ ಜಾಸ್ತಿ ತಿನ್ನಿ. ನಾನು ಈ ಥರ ಮಾಡಿದ್ದು ನಂದು ಇದನ್ನೇ ಹೇಳ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನಾನು ಇದು ಮಾಡ್ತಾಯಿದ್ದೆ, ಏನು ತರಕಾರಿಗಳು ಒಂದು ಅರ್ಧ kg ಬೀನಿಸು, ಕ್ಯಾರೆಟು, ಆಮೇಲೆ ಇದು ಏನಪ್ಪ ಗೆಡ್ಡೆಕೋಸು, ಇಷ್ಟನ್ನು ಒಂದು ಅರ್ಧ kg ಕಟ್ ಮಾಡಿ ನೀಟಾಗಿ ಫ್ರೈ ಮಾಡಿ ಅದನ್ನು ತಿಂತಾಯಿದ್ದೆ. ಬಟ್ ಅದ್ರ ಜೊತೆಗೆ ಊಟನೂ ಮಾಡ್ತಾಯಿದ್ದೆ. ಆದರೂ ವೆಯ್ಟ್ ಲಾಸ್ ಆಗ್ತಿರ್ಲಿಲ್ಲ. ಆಮೇಲೆ ಏನು ಮಾಡಿದೆ, ಸರಿ ಆಯಿತು ಅಂದ್ಬಿಟ್ಟು ಅದನ್ನೆಲ್ಲ ಬಿಟ್ಬಿಟ್ಟು ಬೆಳಿಗ್ಗೆ ರಾತ್ರಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನ ಸ್ಕಿಪ್ ಮಾಡಿದೆ. ಆಮೇಲೆ ಒಂದು 3 ತಿಂಗಳಾದಮೇಲೆ ಸ್ವಲ್ಪ 2.5 kg ಡೌನ್ ಆಗ್ತಾ ಬಂತು. ಆವಾಗ ಗೊತ್ತಾಯಿತು, ಓಹೋ ಈ ಥರ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತೇಳಿ ಅದೇ ಕಂಟಿನ್ಯೂ ಮಾಡ್ಕೊಬಂದೆ. ಈಗ 80ರಿಂದ 63 kg ಬಂದಿದ್ದೀನಿ. ನಾನು ಈ ಥರ ವೆಯ್ಟ್ ಲಾಸ್ ಮಾಡ್ಕೊಂಡೆ. ಅದ್ರ ಜೊತೆಗೆ ಅವಾಗ ದಪ್ಪ ಇದ್ದಾಗಂತೂ ಕೂತ್ಕೊಂಡ್ರೆ ಎದಳಕ್ಕೆ ಆಯ್ತಿರಲಿಲ್ಲ, ಹಂಗಾಗ್ಬಿಟ್ಟಿದೆ. ಕೆನ್ನೆ ಎಲ್ಲ ಜಾಸ್ತಿ ಇಷ್ಟು ದಪ್ಪ ಬಂದುಬಿಟ್ಟಿತ್ತು. ಈಗ ಒಂಚೂರು ಪರವಾಗಿಲ್ಲ, ಎಲ್ಲ ಒಳಗೆ ಹೋಗೈತೆ. ಆಮೇಲೆ ಇನ್ನೊಂದು ಮೇಯ್ನ್ ವಿಚಾರ ಅಂದರೆ ಬೆಳಗ್ಗೆ ಸಂಜೆ ವಾಕಿಂಗ್ ಮಾಡಲೇಬೇಕು. ಬೆಳಗ್ಗೆ ಒಂದು 20 ನಿಮಿಷ, ಸಂಜೆ ಒಂದು 20 ನಿಮಿಷ ವಾಕ್ ಮಾಡಲೇಬೇಕು. ಈಗ ಡಯಟ್ ಮಾಡಿದ್ರೂ ಈಗ ಡಯಟು ಅಂದ್ಬಿಟ್ಟು ನೀವೆಲ್ಲನೂ ಉಟ್ಬಿಡೋದಲ್ಲ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಬೆಳಿಗ್ಗೆ ಸ್ವಲ್ಪ, ಮಧ್ಯಾಹ್ನ ಸ್ವಲ್ಪ, ರಾತ್ರಿ ಸ್ವಲ್ಪ, ಈ ಥರ ಮಾಡಬೇಕು. ವಾಕಿಂಗ್ ಅಂತೂ ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ಡು. ಆದರೆ ಮೊದಲು ಹೊಟ್ಟೆ ಜಾಸ್ತಿ ಇತ್ತು, ಈಗ ಒಂಚೂರು ಕಮ್ಮಿ ಆಗೈತೆ. ಬಟ್ ಪೂರ್ತಿಯಾಗಿ ಕರ್ಕಿಸೋಕ್ಕಾಗಿಲ್ಲ. ನಾನು SLCಲಿದ್ದಾಗ ತುಂಬ ಸಣ್ಣ ಇದ್ದೆ. ಆವಾಗ ಒಂದು ಶರ್ಟ್ ಹಾಕಿದ್ರೆ ಫುಲ್ಲು ಹೊಟ್ಟೆ ಎಲ್ಲ ಒಳಕ್ಕೆ ಹೋಗಿಬಿಟ್ಟಿರೋದು. ಆವಾಗ ಒಂಚೂರು ಹೊಟ್ಟೆ ಬಂದರೆ ಸಾಕು, ಹಾಯ್ ಮಗ ಒಲ್ಲಿಗೆ ಹೋಗಿದ್ದೆ ನೀನು? ನೋಡಿ ಇವಾಗ ಬಂದಿದ್ದಾರೆ ರೆಡಿ ಮೇಡಮ್, ಕೋಟೆ ಬಾಕ್ಲು. ಏನು ಎಲ್ಲೋಗಿದ್ದೆ ಅಂದೆ ಅಷ್ಟೆ. ನಾನೆಲ್ಲೋ ನೀನು ಔಸ್ಕೊಂಡಿದ್ದೇನೋ, ನಾನು ನೀನೆಲ್ಲೋ ಔಸ್ಕೊಂಡಿದ್ದೆ, ಹುಡ್ಕೊಂಬ ಅಂತ ನೋಡಿದೆ. ಆಮೇಲೆ ಗೊತ್ತೈತೆ ನೀ ಆಟ ಆಡೋಕ್ಕೆ ಹೋಗಿದ್ದೆ ಅಂತ. ಹೋಗಿ ಆಟಾಡಮ್ಮ. ಸೊ ಬಂದು ಅವಳು ಆಟ ಆಡೋದೇ ಕೆಲಸ. ಯಾರಾದ್ರು ಆಟ ಆಡೋಕ್ಕೆ ಸಿಕ್ಬಿಟ್ರೆ ಸಾಕು, ಹೋಗಿ ಆಟ ಆಡಬೇಕು. ಸೊ ಎಲ್ಲಿಗೆ ನಿಲ್ಸಿದ್ದೆ, ಹೊಟ್ಟೆ ಅವಾಗ ಎತ್ಕೊಬಿಡೋದು, ಒಂಚೂರು ಶರ್ಟ್ ಎಲ್ಲ ಒಳಗೆ ಕೊಟ್ಟೋಗ್ಬಿಡೋದು, ಹೊಟ್ಟೆ ಕಾಣಿಸ್ತಾನಿಲ್ಲ. ಒಂಚೂರು ಹೊಟ್ಟೆ ಬಂದರೆ ಸಾಕು ಅಂತ ಅನ್ಕೋತಾ ಇದ್ದೆ. ಆದರೆ ಇವಾಗ ಹೊಟ್ಟೆ ಬಂದು ಕರಗಿಸಿದ್ರೆ ಸಾಕಲ್ಲಪ್ಪ ಅನ್ನಂಗೆ ಆಗ್ಬಿಟ್ಟೈತೆ. ಹೊಟ್ಟೆ ಇಲ್ಲದೇ ಇದ್ರೇ ಆರೋಗ್ಯವಂತರು ಫ್ರೆಂಡ್ಸ್. ಹೊಟ್ಟೆನೇ ಇರಬಾರ್ದು. ಹೊಟ್ಟೆ ಜಾಸ್ತಿ ಆದ್ರೇ ಅದು ಅನಾರೋಗ್ಯ ಜಾಸ್ತಿ. ಹಾಗಾಗಿ ಹೊಟ್ಟೆ ಬರದೇ ಇರೋಂಗೆ ಈಗಲೇ ಮೇಂಟೈನ್ ಮಾಡ್ಕೊಬಿಡಿ. ಬಂದಮೇಲೆ ನಾನು ಮೇಂಟೈನ್ ಮಾಡ್ತೀನಿ, ನಾನು ಕರಗಿಸೋದು ನನಗೆ ಗೊತ್ತು ಅಂತ ಅನ್ಕೋಬೇಡಿ. ಯಾಕಂದ್ರೆ ನಾನು ಹಂಗೆ ಅನ್ಕೋತಾ ಇದ್ದೆ. PUC SLCಲೆಲ್ಲ ಎಷ್ಟೇ ಹೊಟ್ಟೆ ಬಂದರೂ ನಾನಂತೂ 1 ತಿಂಗಳು 2 ತಿಂಗಳಲ್ಲಿ ಫುಲ್ ಕರಗಿಸ್ಬಿಡ್ತೀನಿ ಅಂತ ಅನ್ಕೋತಾ ಇದ್ದೆ.
ಬಟ್ ಅದು ಬಂದಮೇಲೆ ಗೊತ್ತಾಗಿದ್ದು ನನಗೆ ಹೊಟ್ಟೆ ಯಾವುದೇ ಕಾರಣಕ್ಕೂ ಕರಗಿಸೋಕ್ಕಾಗೋದಿಲ್ಲ ಅಂತ. ಸೊ ನೀವು ಯಾರು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ಆದಷ್ಟು ಈಗಲೇ ಮೇಂಟೈನ್ ಮಾಡ್ಕೊಳ್ಳಿ. ನನಗೆ ಬಂದು ನೋಡಿ ಶರ್ಟ್ ಎಲ್ಲ ಟೈಟ್ ಆಗಿಬಿಡ್ತದೆ, ಇಲ್ಲೆಲ್ಲ ಲೂಸ್ ಇರುತ್ತೆ, ಹೊಟ್ಟೆ ಮಾತ್ರ ಫುಲ್ ಟೈಟ್ ಆಗಿಬಿಟ್ಟಿರ್ತದೆ, ಹಂಗಾಗ್ಬಿಟ್ಟಿತ್ತು. ಈಗ ಒಂಚೂರು ಪರವಾಗಿಲ್ಲ, ಒಂಚೂರು ವೆಯ್ಟ್ ಲಾಸ್ ಆದಮೇಲೆ ಒಂಚೂರು ಓಕೆ, ನೋ ನಾಟ್ ಬ್ಯಾಡ್. ಬಟ್ ಹೊಟ್ಟೆ ಮಾತ್ರ ಇನ್ನೂ ಕರಗಿಸೋಕ್ಕಾಗ್ತಾಯಿಲ್ಲ. ನೋಡೋಣ, ಇನ್ನು ಇದೆಲ್ಲ ಆಯಿತು. ಈಗ ನನ್ನ ಮಗಳಿಗೆ ಸ್ವಲ್ಪ ಹೋಮ್ವರ್ಕ್ ಬರೆಸ್ಬಿಟ್ಟು ನೈಟು ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಬೇಕು. ಇನ್ನು ನಾಳೆನ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.